ಸಾನ್ವಿಗೆ ಹೇಗೆ ಅವಳ ಅಂದರೆ ತಂದೆ ತಾಯಿ ಹುಡುಗನನ್ನು ಹುಡುಕ್ತಾ ಇದ್ದಾರೆ, ಹಾಗೆ ಇಲ್ಲಿ ಗೀತನ್ಗೂ ಅವಳ ತಂದೆ ತಾಯಿ ಹುಡುಗನನ್ನು ಹುಡುಕ್ತಾ ಇದ್ದಾರೆ. ಆ್ಯಂಡ್ ಅವ್ರದ್ದೊಂದು ರೆಸ್ಪಾನ್ಸಿಬಿಲಿಟಿ ಇರುತ್ತೆ. ಓಕೆ, ಈ ವಯಸ್ಸಿಗೆ ಮಗಳನ್ನ ಮದುವೆ ಮಾಡಿಕೊಡ್ಬೇಕು ಅನ್ನೋದೊಂದು ಅವ್ರಿಗೂ ಯೋಚನೆಗಳಿರುತ್ತೆ. ಸೊ ಅದರ ಪ್ರಕಾರವಾಗಿ ಅವರು ತೋರಿಸ್ತಾ ಇದ್ದಾರೆ. ನಾನು ಸ್ಟಾರ್ಟಿಂಗಲ್ಲಿ ಇಷ್ಟು ವರ್ಷ ತಳ್ಕೊಂಡು ಬಂದೆ, ಹೆಂಗೋ ಅದು ಇದು ಅದು ಮಾಡಬೇಕು ಇದು ಮಾಡಬೇಕು ಅಂತ ಏನೇನೋ ಕತೆಗಳೆಲ್ಲ ಹೇಳಿ ತಳ್ಕೊಂಡು ಬಂದೆ. ಬಟ್ ಇವಾಗ ಇನ್ನು ತಳ್ಳಿದ್ರೆ ಅಪ್ಪ ಅಮ್ಮ ಬೇಜಾರು ಮಾಡ್ಕೋತಾರೆ. ಮೇಜರಾಗೆ ಅವ್ರಿಗೆ ಬೇಜಾರು ಮಾಡಬಾರ್ದು, ಅವ್ರ ಮನ್ಸಿಗೆ ನೋವು ಮಾಡಬಾರ್ದು ಅನ್ನೋದು ಇಂಟೆನ್ಷನಿಂದ ಹಾಂ ಸರಿ ನೋಡ್ತೀನಿ ಓಕೆ ಅಂತ ಹೇಳಿದ್ದಾಯಿತು. ಅದಾದಮೇಲೆ ಫೋಟೋಗಳು ಪ್ರೊಫೈಲ್ಗಳು ಬರೋದಕ್ಕೆ ಶುರು ಆಯಿತು. ಸೊ ಸ್ಟಾರ್ಟಿಂಗಲ್ಲಿ ಏನೇನಾದರೂ ರೀಸನ್ ಹುಡುಕ್ಬೇಕಲ್ಲ ಇಲ್ಲ ಅಂತ ಹೇಳೋದಕ್ಕೆ. ಸೊ ಇಲ್ಲ, ಇವ ಬೆಂಗಳೂರಲ್ಲಿ ಕೆಲಸಕ್ಕಿಲ್ಲ, ಇವ ಮಂಗಳೂರಲ್ಲಿ ಇರೋದು, ಇವ ಉಡುಪಿಯಲ್ಲಿರೋದು, ಇದೆಲ್ಲ ಆಗೋದಿಲ್ಲ ಬೇಡ ಅಂತ ಅದು ರಿಜೆಕ್ಟ್ ಮಾಡಿದೆ. ಇನ್ನೊಂದು ಇದು ಬಂದಾಗ ಇವ ನನಗಿಂತ ಗಿಡ್ಡ ಇದ್ದಾನೆ, ನನಗೆ ಅವನಿಗೆ ಹೈಟ್ ಮ್ಯಾಚ್ ಆಗೋದಿಲ್ಲ ಬೇಡ ಅಂತ, ಅದು ಬೇಡ ಅಂದಿದ್ದಾಯಿತು. ಇನ್ನೊಂದು ಇವರೆಲ್ಲ ಫಾರಿನವ್ರು, ಅಲ್ಲೆಲ್ಲ ನಾನು ಹೋಗಲ್ಲ, ನನಗೆ ಅಪ್ಪ ಅಮ್ಮನೊಟ್ಟಿಗೆ ಇರಬೇಕು, ಇದು ಬೇಡ ಅಂತ ರಿಜೆಕ್ಟ್ ಮಾಡಿದ್ದಾಯಿತು. ಸೊ ಈ ಥರ ಬಂದಿದ್ದೆಲ್ಲ ಅದೇ ಜೆನ್ಯೂನ್ ರೀಸನ್ಸ್ಗೆ, ನಾನು ಸುಮ್ಮನೆ ಆ ಥರ ಇದು ಮಾಡೋದಿಲ್ಲ. ಬಟ್ ಬಂದಿದ್ದು ಎಲ್ಲದರಲ್ಲೂ ಈ ಥರದ್ದು ಏನಾದರೂ ಒಂದು ಕಾಣಿಸ್ತಾ ಇದೆ, ಅದಕ್ಕೆ ನಾನು ಇಲ್ಲ ಅಂತ ಇದ್ದೀನಿ. ಆ ಕಡೆ ಸಾನ್ವಿನೂ ಇಲ್ಲ ಅಂತಿದ್ದಾಳೆ. ಅವಳ ಲೈಫಲ್ಲಿ ಏನಾಗುತ್ತೆ ನಮಗೆ ಗೊತ್ತು ಇವಾಗ ಸದ್ಯಕ್ಕೆ, ನಿಮಗೆ ಗೊತ್ತಾಗುತ್ತೆ 16ನೇ ತಾರೀಕು. ಬಟ್ ನನ್ನ ಲೈಫಲ್ಲಿ ಏನಾಗುತ್ತೆ ಅಲ್ಲಿರೋನಿಗೆ ಮಾತ್ರ ಗೊತ್ತಿರೋದು. ಮುಂದಕ್ಕೆ ಹೋಗಿ ನನಗೂ ಗೊತ್ತಾಗುತ್ತೆ, ನಿಮಗೂ ಗೊತ್ತಾಗುತ್ತೆ.